ರಾತ್ರಿಯ ಅರೆಹೊತ್ತಿನಲ್ಲಿ ಮಳೆ ಹನಿಗಳು ಭೂಮಿಯನ್ನು ಮುಟ್ಟುವಾಗ ಆಲೋಚನೆಗೆ ಬರುವಂತಹ ಶಾಂತಿಯ ನಡುವೆ ಒಂದು ಅಸಾಧಾರಣ ಕಂಪನ. ಆಕಾಶದ ಒಳಗಿನ ಶಕ್ತಿಗಳು ಹೊಸ ಮಾರ್ಗವನ್ನು ತೆರೆಯುತ್ತಿರುವ ಸೂಚನೆ. ಕನ್ಯಾ ರಾಶಿಯವರೇ, ಈ ಕ್ಷಣದಲ್ಲೇ ನಕ್ಷತ್ರಗಳ ನಾಡಿಯಲ್ಲೊಂದು ಬದಲಾವಣೆ ನಡೆಯುತ್ತಿದೆ. ಅದು ನಿಮ್ಮ ಬದುಕಿನ ಅರ್ಥವನ್ನೇ ಬದಲಾಯಿಸುವಷ್ಟು ಬಲವಾದ ಒಂದು ಯೋಗ. ಹಣವೂ ಬರುತ್ತಿದೆ, ಕೀರ್ತಿಯೂ ಬರುತ್ತಿದೆ. ಆದರೆ ಅದಕ್ಕೆ ಮುಂಚೆ ಆತ್ಮದೊಳಗಿನ ಒಂದು ಸ್ಫೋಟ ನಡೆಯಬೇಕು ಎಂಬ ಸೂಚನೆ ಸ್ಪಷ್ಟವಾಗಿದೆ. ಬಹುಕಾಲದಿಂದ ನೀವು ಶ್ರಮ ಪಡುತ್ತಿದ್ದೀರಿ. ಪ್ರತಿ ಸಲ ಯಶಸ್ಸಿನ ಬಾಗಿಲು ತಟ್ಟಿದರೂ ಅದು ಸ್ವಲ್ಪ ದೂರ ಇದ್ದು ಹಿಂತಿರುಗುತ್ತಿದ್ದಂತೆ ಭಾಸವಾಗುತ್ತಿತ್ತು. ಆ ಹಂತ ಈಗ ಮುಗಿಯುವತ್ತ ತಿರುಗಿದೆ. ಗುರುಗ್ರಹನ ದೃಷ್ಟಿ ಕನ್ಯಾ ರಾಶಿಯ ದಶಮ ಭಾವದ ಕಡೆಗೆ ಬರುವ ಕ್ಷಣದಲ್ಲಿ ಆಕಾಶಮಂಡಲದಲ್ಲಿರುವ ಶಕ್ತಿಯ ಚಲನ ಬದಲಾಗುತ್ತಿದೆ. ನಿಮಗೆ ಕತ್ತಲೆಯ ಮಧ್ಯೆ ಬೆಳಕಿನ ಹೊಳಪು ಕಾಣಿಸುತ್ತಿದೆ. ಅದು ಕೇವಲ ಆಸೆಯ ಬೆಳಕು ಅಲ್ಲ, ಅದು ನಿಜವಾದ ಕರ್ತೃಶಕ್ತಿಯ ಬೆಳಕು. ಈ ಬಾರಿ ಬದಲಾವಣೆ ನಿರೀಕ್ಷೆಯಂತೆ ಶಾಂತವಾಗಿಲ್ಲ. ಇದು ಅಲ್ಪ ಬದಲಾವಣೆ ಅಲ್ಲ, ನಿಧಾನವಾಗಿ ನಿಮ್ಮದೇ ಕೈಯಲ್ಲಿ ಹೊಸ ಮಾರ್ಗವನ್ನು ಕಟ್ಟಿಕೊಳ್ಳುವ ಯೋಗ. ಗುರು, ಶುಕ್ರ ಮತ್ತು ರಾಹುಗಳ ಪರಸ್ಪರ ದೃಷ್ಟಿಯಿಂದ ಹಣದ ವಿದ್ಯುತ್ ಹರಿವು ನಿಮ್ಮ ಜೀವನದೊಳಗೆ ಸರಿದಾಡಲು ಪ್ರಾರಂಭಿಸುತ್ತಿದೆ. ಅಸ್ತವ್ಯಸ್ತವಾದ ಹಣದ ಸಮಸ್ಯೆಗಳು ನಿಧಾನವಾಗಿ ಹಳತಾಗುತ್ತಿವೆ. ಸಾಲದ ಹೊರೆ ಇಳಿಯುವ ಲಕ್ಷಣಗಳು ಸ್ಪಷ್ಟವಾಗುತ್ತಿವೆ. ಒಂದು ಎದೆಯೊಳಗಿನ ಭಾರ ನಿಧಾನವಾಗಿ ಹೊರಗೆ ಬೀಳುತ್ತಿದೆ. ಕೆಲವರು ಕಳೆದ ತಿಂಗಳುಗಳ ಹಿಂದಿನ ನಿರ್ಧಾರಗಳನ್ನು ಪ್ರಶ್ನಿಸುತ್ತಿದ್ದರು. ನಾನು ಸರಿಯಾದ ದಾರಿಗೆ ಬಂದೇನಾ ಎಂಬ ಭಾವನೆ ನಿಮ್ಮೊಳಗೆ ಅಲೆಮಾಡುತ್ತಿತ್ತು. ಆದರೆ ನಕ್ಷತ್ರಗಳು ಈಗ ಒಂದು ಹೊಸ ದೃಢತೆ ನೀಡುತ್ತಿವೆ. ನಿಮ್ಮ ಮಾತಿನ ಶಕ್ತಿ ಹೆಚ್ಚಲಿದೆ. ಮೌನದಲ್ಲಿದ್ದ ಶಕ್ತಿ ಈಗ ಉಚ್ಛ್ವಾಸದ ಜೊತೆಗೆ ಹೊರಬರುವ ಸಮಯ ಬಂದಿದೆ. ಕನ್ಯಾ ರಾಶಿಯವರ ಧೈರ್ಯ ಬುದ್ಧಿಗೆ ಅವಿಸ್ಮರಣೀಯವಾದ ಸ್ಪಷ್ಟತೆ ಬರುತ್ತಿದೆ. ಸೂರ್ಯ ಮತ್ತು ಗುರುಗಳ ಸಂಯೋಗವು ಈ ಬಾರಿ ಅನನ್ಯ ಯೋಗವನ್ನು ನಿರ್ಮಿಸಿದೆ. ಈ ಯೋಗವನ್ನು ದ್ವಿಗುರು ಯೋಗ ಎಂದು ಪ್ರಾಚೀನ ಗ್ರಂಥಗಳಲ್ಲಿ ಕರೆಯಲಾಗಿದೆ. ಇದು ಒಂದು ಜೀವಮಾನದಲ್ಲಿ ಒಂದು ಸಲ ಮಾತ್ರ ಕಾಣಬಹುದಾದ ಯೋಗ ಎಂಬ ಅಭಿಪ್ರಾಯವೂ ಇದೆ. ನೀವು ಅನುಭವಿಸುತ್ತಿರುವ ಆ ಅಲ್ಪ ಶಾಂತಿ, ಅದು ಬೃಹತ್ ಬೆಳವಣಿಗೆಯ ಮುನ್ನೋಟ. ಹಣದ ಹೆಸರಿನಲ್ಲಿ ಬರುವ ಅವಕಾಶಗಳು ಈ ಬಾರಿ ಕೇವಲ ಆರ್ಥಿಕ ಪ್ರಯೋಜನವಲ್ಲ, ಗೌರವ, ಸಾಮಾಜಿಕ ಪ್ರಭಾವದ ಬೆಳವಣಿಗೆಯನ್ನು ನೀಡುವಿವೆ. ಉದ್ಯೋಗದಲ್ಲಿರುವವರಿಗೆ ಗುರುನ ಆಶೀರ್ವಾದದಿಂದ ಪ್ರಶಂಸೆಯ ಸಮಯ ಕಾದಿದೆ. ಕಚೇರಿಯಲ್ಲಿ ನಿಮ್ಮ ಮಾತಿಗೆ ಹೊಸ ತೂಕ ಬರುತ್ತಿದೆ. ಉನ್ನತ ಅಧಿಕಾರಿಯಿಂದ ನಿಮ್ಮ ಬಗ್ಗೆ ಮಾತನಾಡುವ ರೀತಿಯೇ ಬದಲಾಗುವುದು. ಸಾಮಾನ್ಯವಾಗಿ ಮೌನದಿಂದ ಕೆಲಸ ಮಾಡುವ ವ್ಯಕ್ತಿ ಎಂದು ಕಾಣಿಸಿದ್ದೀರಿ, ಆದರೆ ಇನ್ನು ಮುಂದೆ ನಿಮ್ಮ ಕೆಲಸವೇ ನಿಮ್ಮ ಹೆಸರನ್ನು ಹೊತ್ತೊಯ್ಯುವುದು. ಕೀರ್ತಿಯ ಕಿರಣ ನಿಮ್ಮ ಹೆಸರಿನ ಪಾರ್ಶ್ವದಲ್ಲಿ ಬೆಳಗಲಿದೆ. ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಶುಕ್ರ ಪ್ರವೇಶ ಒಂದು ಅಪೂರ್ವ ಸಂಭಾವನೆಯನ್ನು ಒದಗಿಸುತ್ತಿದೆ. ಹಳೆಯ ಬಾಕಿ ಉಳಿದ ಹಣಗಳು ಹಿಂತಿರುಗುವ ಕಾಲ ಬಂದಿದೆ. ಕೆಲಸ ನಿಂತಿದ್ದ ಕಡೆ ಮತ್ತೆ ಚಲಿಸುವ ಸಾಧ್ಯತೆಗಳು ಉಂಟಾಗುತ್ತಿವೆ. ವೃತ್ತಿ ಜೀವನದಲ್ಲಿ ನೀವು ಮಾಡಿದ ಹಳೆಯ ಒಪ್ಪಂದಗಳು ಈಗ ಫಲ ನೀಡಲು ಸಿದ್ಧವಾಗಿವೆ. ಹೊಸ ಗ್ರಾಹಕರು, ಹೊಸ ಕಾಂಟ್ರಾಕ್ಟುಗಳು, ಹೊಸ ನಂಬಿಕೆಗಳು ಪ್ರವೇಶಿಸುತ್ತಿವೆ. ಆದರೆ ಈ ಯಶಸ್ಸಿನ ಬೆಳಕಿನ ಹಿಂದೆ ಒಂದು ಆಳವಾದ ಎಚ್ಚರಿಕೆಯನ್ನು ಗ್ರಹಗಳು ನೀಡುತ್ತಿವೆ. ರಾಹು ಮತ್ತು ಕೇತು ಕೆಲಕಾಲ ಭೇದಿಸುತ್ತಿರುವ ಪರಿಣಾಮದಿಂದ ಕೆಲವು ಋಣಾತ್ಮಕ ಶಕ್ತಿಗಳು ಮಧ್ಯೆ ಪ್ರವೇಶಿಸಲು ಪ್ರಯತ್ನಿಸಬಹುದು. ಒಂದು ಕ್ಷಣದ ಅಹಂಕಾರ ಅಥವಾ ಅತಿವಿಶ್ವಾಸ ಈ ಫಲವನ್ನು ಕುಗ್ಗಿಸುವ ಸಾಧ್ಯತೆ ಇದೆ. ಆದ್ದರಿಂದ ಒಳಗಿನ ಶಾಂತಿಯನ್ನು ಕಾಪಾಡುವುದು ಅತ್ಯಗತ್ಯ. ಖ್ಯಾತಿಯ ಹೊಳಪು ಕಣ್ಣನ್ನು ಮಿಂಚಿಸಬಾರದು. ಮನಸ್ಸು ನೆಲದೊಡನೆ ಇಟ್ಟರೆ ಹಣವು, ಕೀರ್ತಿಯೂ ಶಾಶ್ವತವಾಗುತ್ತದೆ. ಮುಂದಿನ 7 ದಿನಗಳಲ್ಲಿ ಒಂದು ಸಣ್ಣ ಘಟನೆಯು ನಡೆಯಬಹುದು. ಅದು ಮೊದಲು ಅಲ್ಪವೆನಿಸುತ್ತದೆ, ಆದರೆ ಅದರಲ್ಲಿದೆ ದೊಡ್ಡ ಬದಲಾವಣೆಗಳ ಬೀಜ. ಒಂದು ತುರ್ತು ಕರೆ, ಒಂದು ಅಪ್ರತೀಕ್ಷಿತ ಮೀಟಿಂಗ್ ಅಥವಾ ಹಳೆಯ ಪರಿಚಯದಿಂದ ಬಂದ ಮಾತು. ಇದು ಅವಕಾಶದ ಬಾಗಿಲು ತಟ್ಟುವ ಕ್ಷಣವಾಗಿರಬಹುದು. ಆ ಕ್ಷಣವನ್ನು ಗುರುತಿಸುವವರು ತಮ್ಮ ಅದೃಷ್ಟವನ್ನೇ ತಿರುಗಿಸಿಕೊಳ್ಳುತ್ತಾರೆ. ಮುಂದಿನ 14 ದಿನಗಳಲ್ಲಿ ಆ ಯೋಗದ 2ನೇ ಹಂತ ಪ್ರಾರಂಭವಾಗಲಿದೆ. ಇದು ಹಣದ ಹರಿವು ಹೆಚ್ಚಿಸುವ ಸಮಯ. ಏಕಾಏಕಿ ಬಂದ ಆಫರ್ ಅಥವಾ ಹೊಸ ಯೋಜನೆ ಕೈಗೆ ಬರುವ ಸಾಧ್ಯತೆಯಿದೆ. ಮನೆಯವರಿಂದ ಪ್ರೋತ್ಸಾಹ ಸಿಗಲಿದೆ. ಒಂದು ಕಾಲದಿಂದ ಬಂದು ನಿಲ್ಲಿಸಿದ್ದ ವ್ಯವಹಾರಗಳು ಮರುಜೀವನೆ ಪಡೆಯುತ್ತವೆ. ಆಂತರಿಕ ಭಯಗಳು ಕರಗುತ್ತವೆ, ಬದಲಿಗೆ ಬೃಹತ್ ಆಶೆ ಹುಟ್ಟುತ್ತದೆ. ಕನ್ಯಾ ರಾಶಿಯವರ ಜೀವನದಲ್ಲಿ ಶನಿ ಗ್ರಹದ ಸ್ಥಿತಿಯು ತೀವ್ರವಾಗಿ ಲಕ್ಷಣ ಬದಲಾಯಿಸುತ್ತಿದೆ. ಶನಿ ಈಗ ನಿಮ್ಮ ಪೋಷಕ ಬಲವಾಗಿ ಪರಿಣಮಿಸುತ್ತಿದ್ದಾನೆ. ವೃತ್ತಿಯಲ್ಲಿ ನಿಧಾನಗತಿಯ ಅಡಚಣೆಗಳಿದ್ದರೂ ಅದು ಈಗ ಕ್ರಮವಾಗಿ ಫಲ ನೀಡುವ ಹಂತಕ್ಕೆ ಬರುತ್ತಿದೆ. ಶನಿಯ ದೃಷ್ಟಿಯಿಂದ ಸಿಕ್ಕ ಪಾಠಗಳು, ಸಹನೆ ಮತ್ತು ಅಳಲುಗಳ ಮಧ್ಯೆ ಪಡೆದುಕೊಂಡ ಅನುಭವ, ಇವೆಲ್ಲವೂ ಈಗ ನಿಮಗೆ ಬಲವಾಗುತ್ತಿವೆ. ನೀವು ಎದುರಿಸಿದ್ದ ನೋವು ನಿಷ್ಪ್ರಯೋಜಕವಾಗಿರಲಿಲ್ಲ, ಅದು ಕೀರ್ತಿಗೆ ತಕ್ಕ ತ್ಯಾಗವಾಗಿತ್ತು. ಆರೋಗ್ಯದ ವಿಷಯದಲ್ಲಿ ಚಂದ್ರ ಮತ್ತು ಮಂಗಳ ಗ್ರಹಗಳ ನಡುವೆ ಒತ್ತಡ ಕಂಡುಬಂದರೂ ಅದು ಹೆಚ್ಚು ದಿನ ಇರುವುದಿಲ್ಲ. ಅತಿಯಾದ ಚಿಂತೆವಾಗಬೇಕು. ಮನಸ್ಸು ಶಾಂತವಾಗಿದ್ದರೆ ದೇಹದ ಶಕ್ತಿ ಸ್ವತಃ ಪುನರುಜ್ಜೀವನ ಪಡೆಯುತ್ತದೆ. ಬೆಳಗಿನ ಸೂರ್ಯೋದಯದ ಕಿರಣದಲ್ಲಿ ಕೆಲವು ಕ್ಷಣ ಕಳೆಯುವುದು ಶನಿ ದೋಷವನ್ನು ನಿಯಂತ್ರಿಸುವ ಉತ್ತಮ ವಿಧಾನ.
ಪ್ರೀತಿ ಮತ್ತು ಬಂಧುವರ್ಗದ ವಿಷಯದಲ್ಲಿ ಬೃಹಸ್ಪತಿ ಗ್ರಹದಿಂದ ಬರುವ ದೃಷ್ಟಿ ಸಂಬಂಧಗಳಲ್ಲಿ ಸಂತೋಷ ತರಲಿದ್ದು ದೂರವಾಗಿದ್ದ ವ್ಯಕ್ತಿಗಳು ಹತ್ತಿರವಾಗಬಹುದು. ನೀವು ಬಯಸಿದ ಪ್ರೀತಿ ಈಗ ವಾಸ್ತವ ರೂಪ ಪಡೆಯಬಲ್ಲದು. ಕೆಲವರಲ್ಲಿ ವಿವಾಹ ಯೋಗ ತೀವ್ರಗೊಳ್ಳುತ್ತದೆ. ಗ್ರಹಚಲನೆಯ ಪ್ರಕಾರ ಇಬ್ಬರೂ ಹೊಸ ಹಂತಕ್ಕೆ ತಿರುಗುವ ಸಮಯ ಬಂದಿದೆ. ಈ ಸಮಯದಲ್ಲಿ ದೇವತೆಗಳ ಅನುಗ್ರಹವು ವಿಶೇಷವಾಗಿ ಲಕ್ಷ್ಮೀ ದೇವಿಯವರಿಂದ ಬರುವ ಸಾಧ್ಯತೆ ಉಂಟು. ಶುಕ್ರನ ಚಲನ ಲಕ್ಷ್ಮೀ ಬೀಜದ ಉತ್ಸಾಹವನ್ನು ಉಂಟುಮಾಡುತ್ತದೆ. ಹೃದಯದಿಂದ ಪ್ರಾರ್ಥಿಸಿದ ಬಯಕೆಯು ಈ ಸಮಯದಲ್ಲಿ ಪರಿಪೂರ್ಣ ಫಲ ನೀಡಬಹುದು. ಅದರಲ್ಲೂ ಗುರುವಾರದ ಪ್ರಾರ್ಥನೆಗಳು ವಿಶಿಷ್ಟವಾಗಿ ಬಲ ನೀಡುತ್ತವೆ. ಅನೇಕ ವರ್ಷಗಳ ಕನಸು ಒಂದೇ ಕ್ಷಣದಲ್ಲಿ ಮುಕ್ತಾಯವಾಗುವ ಸಾಧ್ಯತೆಯಿದೆ. ಮನಸ್ಸಿನೊಳಗಿನ ಬಿಗಿತ ನಿವಾರಣೆಯ ದಿನಗಳು ಹತ್ತಿರದಲ್ಲಿವೆ. ಕೆಲಸದ ತೂಕ ಇಳಿಯುವ ಸಮಯ ಬಂದಿದೆ. ನಿದ್ರೆಯೂ ಸುಧಾರಿಸುತ್ತದೆ. ಆಸೆ ತರುವುದು ಪುನಃ ನಿಜವಾದ ಆತ್ಮವಿಶ್ವಾಸವನ್ನೇ ಆಗಿದೆ. ಪ್ರತಿ ಬೆಳಕಿನ ಹನಿ ಹೊಸ ಅವಕಾಶಕ್ಕೆ ಮಾರ್ಗ ತೋರಿಸುತ್ತಿದೆ. ಹೀಗೆಯೇ ಗುರು, ಶನಿ ಹಾಗೂ ರಾಹುಗಳು ತಿಳಿದಂತೆ ಕಾಣುತ್ತಿದ್ದರೂ ನಿಮಗೆ ಒಟ್ಟಾಗಿ ಬಾ ಎಂಬಲ ನೀಡುತ್ತಿರುವ ಸಮಯ ಬಂದಿದೆ. ಇದು ಒಂದು ದ್ವಂದ್ವ ಸ್ಥಿತಿ. ಇದರೊಳಗೆ ಆಳದಲ್ಲಿ ಆಶೀರ್ವಾದಗಳ ಅರ್ಥ ಮರೆಮಾಡಿದೆ. ಆಗಿನ ನೋವಿನ ಕಾರಣವೇ ಇಂದಿನ ಬಲ ನಿಲುವಾಗುತ್ತದೆ. ಈಗ ನೀವು ಮಾಡುವ ಪ್ರತಿಯೊಂದು ನಿಟ್ಟಾದ ಹೆಜ್ಜೆಯ ಅಗತ್ಯವಿದೆ. ಶನಿಯ ದೃಷ್ಟಿ ಕಾರ್ಯದಲ್ಲಿ ನಿಧಾನ ತರಬಹುದು. ಗುರುದ ದೃಷ್ಟಿ ಆ ಕಾರ್ಯಕ್ಕೆ ಆಶೀರ್ವಾದ ನೀಡುತ್ತದೆ. ಈ ಸಮತೋಲನವನ್ನು ಗೊತ್ತಿಟ್ಟುಕೊಂಡು ನಡೆದುಕೊಂಡರೆ ನಿಮ್ಮ ಹಣದ ಹರಿವು ಸ್ಥಿರವಾಗುತ್ತದೆ. ಉಳುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ಕೀರ್ತಿಯ ಪರಿಣಾಮವಾಗಿ ಪರಿಚಯ ವರ್ಗ ಹೊಸ ಮಾರ್ಗ ತೆರೆದಿಡಬಹುದು. Would you like me to continue with part 2, covering the next phases, detailed predictions for business, love, spiritual transformation, hidden karmic release, and emotional closing right away? ಕಾಣದ ಶಕ್ತಿಗಳ ನಡುವೆ ಎದ್ದು ನಿಂತಿದ್ದ ಆತ್ಮ ಈಗ ತನ್ನ ಪಯಣದ ಅರ್ಥವನ್ನು ಅರಿಯಲು ಪ್ರಾರಂಭಿಸಿದೆ. ಕನ್ಯಾ ರಾಶಿಯವರೇ, ನೀವು ಕಳೆದ ವರ್ಷಗಳಲ್ಲಿ ಅನುಭವಿಸಿದ ನಿಶ್ಶಬ್ದ ನೋವುಗಳು ಕೇವಲ ಪರೀಕ್ಷೆಗಾಗಿಯೇ ಇದ್ದವು. ಆ ಪರೀಕ್ಷೆಯ ಅಂತ್ಯ ಈ ಯೋಗದೊಂದಿಗೆ ಬರುತ್ತಿದೆ. ಇಂದು ನಿಮ್ಮ ಬದುಕು ಮೊದಲು ಕಾಣದ ಮಾರ್ಗದತ್ತ ತಿರುಗುತ್ತಿದೆ. ಅದು ಕೇವಲ ಹಣ ಮತ್ತು ಕೀರ್ತಿಯ ಬೆಳವಣಿಗೆ ಅಲ್ಲ, ಅದು ನಿಮ್ಮ ಕರ್ಮದ ಹೊಸ ಉತ್ತರ. ಗುರುನ ದೃಷ್ಟಿ ಚಂದ್ರಭಾವದ ಕಡೆ ಬಂದಾಗ ಮನಸ್ಸು ಆಳವಾದ ಶಾಂತಿಯನ್ನು ಅನುಭವಿಸುತ್ತದೆ. ಆಗಿನ ವಿಕೋಪಗಳು ನಿಧಾನವಾಗಿ ಶಮಿಸುತ್ತವೆ. ನೀವು ಯಾರನ್ನು ವಿವರಿಸಲು ಅಗತ್ಯವಿಲ್ಲ. ಈ ಬದಲಾವಣೆಯನ್ನು ನಿಮ್ಮೊಳಗಿನ ಶಕ್ತಿ ಅರ್ಥ ಮಾಡಿಕೊಳ್ಳುತ್ತದೆ. ಅಸಾಧಾರಣ ತೃಪ್ತಿಯೊಂದು ಒಳಗಿನಿಂದ ಏಳುತ್ತದೆ. ಆ ತೃಪ್ತಿ ನಿಜವಾದ ಯಶಸ್ಸಿನ ಆಧ್ಯಾತ್ಮಿಕ ಚಿಹ್ನೆ. ಮುಂದಿನ 15 ದಿನಗಳ ಒಳಗೆ ವ್ಯಾಪಾರಿಗಳಿಗೆ ಒಂದು ಅಚ್ಚರಿಗೆ ಬರುವ ಘಟನೆಯ ಸಾಧ್ಯತೆ. ಒಂದು ಉದ್ದವನ್ನು ತಿರುಗಿಸುವ ಒಪ್ಪಂದ, ಒಂದು ನವೀಕೃತ ಯೋಜನೆ ಅಥವಾ ಹಳೆಯ ಗ್ರಾಹಕ ಹೊಸ ನಂಬಿಕೆಯಿಂದ ಹಿಂತಿರುಗುವುದು. ಇದರಲ್ಲಿರುವ ಶಕ್ತಿ ನಿಮ್ಮ ಹಣದ ದಿಕ್ಕನ್ನು ಬದಲಾಯಿಸುತ್ತದೆ. ನೀವು ಹೂಡಿದ್ದ ಶ್ರಮ ಈಗ ಬಡ್ಡಿಯೊಂದಿಗೆ ಮರಳುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಕೆಲಸದ ಒತ್ತಡ ಹೆಚ್ಚಾದರೂ ಅದೇ ಒತ್ತಡ ಮುಂದಿನ ಫಲಿತಾಂಶದ ತಯಾರಿಯಾಗುತ್ತದೆ. 1-2 ವಾರಗಳಲ್ಲಿ ನಿಮ್ಮ ಕೆಲಸದ ಫಲವತ್ತಾದ ಗುರುತು ಕಾಣಸಿಗುತ್ತದೆ. ಹಿರಿಯರು ನಿಮಗೆ ನೀಡುವ ಹೊಣೆಗಾರಿಕೆ ಹೆಚ್ಚುತ್ತದೆ. ಆ ಹೊಣೆಗಾರಿಕೆಯೊಳಗೆ ಕೀರ್ತಿಯ ಬೀಜ ಬಿತ್ತನೆಗೊಳ್ಳುತ್ತದೆ. ನಿಮ್ಮ ಹೆಸರನ್ನು ನೆನಪಿಸಿಕೊಳ್ಳುವವರು ಬೆಳೆಯುತ್ತಾರೆ. ಇದು ಸಾಧನೆಗಿಂತ ಹೆಚ್ಚು ಎನ್ನಬಹುದಾದ ಸಮಯ. ರಾಹು ಮತ್ತು ಕೇತುಗಳ ಸ್ಥಳ ಬದಲಾವಣೆ ಒಂದು ರೀತಿಯ ಕುತೂಹಲಕಾರಿ ಪ್ರಯಾಣವನ್ನು ತರುತ್ತದೆ. ಕೆಲವರಿಗೆ ಅಪ್ರತೀಕ್ಷಿತವಾಗಿ ಸ್ಥಳಾಂತರ, ಹೊಸ ವಾತಾವರಣ ಅಥವಾ ಹೊಸ ಪರಿಚಯಗಳು ಸಾಧ್ಯವಿದೆ. ಮೊದಲು ಗೊಂದಲದಂತೆ ಅನ್ನಿಸಿದರೂ ಅದು ಹೊಸ ದಾರಿಯ ಆರಂಭ. ಅದೃಷ್ಟ ಈ ಬಾರಿ ಚಲನೆಯೊಳಗೆ ಇದೆ, ಸ್ಥಿರತೆಯಲ್ಲ. ಧೈರ್ಯದಿಂದ ಹೆಜ್ಜೆ ಇಟ್ಟವರು ಫಲವತ್ತಾದ ಭೂಮಿಗೆ ತಲುಪುತ್ತಾರೆ. ಕುಟುಂಬ ಸಂಬಂಧದಲ್ಲಿ ಕೆಲಕಾಲದಿಂದ ಬಿರುಕುಗಳಿದ್ದರೆ ಈಗ ಅದು ಮರುಜೋಡಿಸುವ ಸಮಯ ಬಂದಿದೆ. ಶುಕ್ರನ ಚಲನೆಯಿಂದ ಮನಸ್ಸು ಮೃದುವಾಗುತ್ತದೆ. ಅನಾವಶ್ಯಕ ಅಹಂಕಾರ ಕರಗುತ್ತದೆ. ಮಾತುಗಳ ಭಾರ ಹೃದಯದ ಮೃದುವಿನೊಳಗೆ ಒಣಗುತ್ತದೆ. ಕುಟುಂಬದವರು, ಹತ್ತಿರದವರು ಎಲ್ಲರೂ ಸಂತೋಷ ತರುವ ರೀತಿಯಲ್ಲಿ ನಡೆದುಕೊಳ್ಳುವ ಹಂತ ಬರುತ್ತಿದೆ. ಕನ್ಯಾ ರಾಶಿಯವರ ಆರೋಗ್ಯದ ಕುರಿತು ಇನ್ನೊಂದು ಮಹತ್ವದ ಸೂಚನೆ ಇದು. ಚಂದ್ರನ ಸಾಧನೆ ನಿಮ್ಮ ಶಕ್ತಿಯನ್ನು ಪುನರುಸ್ಥಾಪಿಸಲಿದೆ. ಈ ವೇಳೆ ನೀರಿನ ಸ್ಪರ್ಶ, ಪ್ರಾರ್ಥನೆಯ ಶಕ್ತಿ ಮತ್ತು ಬೆಳಗಿನ ನಡೆಯು ಅತ್ಯಂತ ಲಾಭಕರ. ದಿನದ ಆರಂಭವನ್ನು ಮೌನದಿಂದ ಮಾಡುವುದು ಶನಿಯ ಒಣದೋಷವನ್ನು ನಿವಾರಿಸುತ್ತದೆ. ಆ ಮೌನವಿನೊಳಗೆ ನಿಮ್ಮ ಆತ್ಮದ ಚಲನದ ಸ್ಪಂದನೆ ಕಾಣಬಹುದು. ಶಿಕ್ಷಣ ಅಥವಾ ವ್ಯಕ್ತಿತ್ವ ವೃದ್ಧಿಯ ವಿಷಯದಲ್ಲಿ ಗುರುಗ್ರಹದ ಆಶೀರ್ವಾದದಿಂದ ಅಧ್ಯಯನ ಮಾಡುವವರ ಮನಸ್ಸು ಚುರುಕಾಗಿ ಬೆಳಗುತ್ತದೆ. ಪರೀಕ್ಷೆಯಲ್ಲಿ ಯಶಸ್ಸು, ಹೊಸ ಕಲಿಕೆಯ ಆಸೆ ಜಾಗೃತವಾಗುತ್ತದೆ. ವ್ಯರ್ಥವಾಗಿದ್ದ ಪ್ರಯತ್ನಗಳಿಗೆ ಹೊಸ ಫಲ ದೊರಕುತ್ತದೆ. ಇದು ಬುದ್ಧಿಶಕ್ತಿಯ ಫಲ, ಯುವ ಶಕ್ತಿಯೊಂದಿಗೆ ಸೇರುವ ಕ್ಷಣ. ಪ್ರೀತಿಯ ವಿಷಯದಲ್ಲಿ ಕನ್ಯಾ ರಾಶಿಯವರು ಹೊಸ ದೃಷ್ಟಿಯಿಂದ ನೋಡಬೇಕಾಗಿದೆ. ನಿಮ್ಮ ಶಾಂತ ಸ್ವಭಾವ ಈಗ ಆಕರ್ಷಣೆಯ ಕಾರಣವಾಗಲಿದೆ. ಯಾರೋ ನಿಶ್ಶಬ್ದವಾಗಿ ನಿಮ್ಮ ಬದುಕಿಗೆ ಪ್ರವೇಶಿಸುತ್ತಿದ್ದಾರೆ. ಮೊದಲಿಗೆ ಅವರು ಅಲ್ಪಭಾವವಾಗಿ ಕಾಣಬಹುದು, ಆದರೆ ಅವರಿಂದ ಬರುವ ಭಾವದ ಶಕ್ತಿ ನಿಮ್ಮ ಆಂತರಿಕ ಜೀವನವನ್ನು ಉಜ್ವಲಗೊಳಿಸುತ್ತದೆ. ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇದು ಆತ್ಮ ಸಂಬಂಧದ ಹುಟ್ಟು. ಹಣದ ದೃಷ್ಟಿಯಿಂದ ಶನಿ ಮತ್ತು ಗುರುಗಳ ಸಂಯೋಜನೆಯು ಅಸ್ಥಿರ ಸಂಪತ್ತು ನೀಡುವ ಬಲ ಹೊಂದಿದೆ. ಇದು ತಾತ್ಕಾಲಿಕ ಲಾಭವಲ್ಲ,
ಇದು ನಿಧಾನವಾಗಿ ಬೆಳೆದಿರುವ ಆರ್ಥಿಕ ಮರದ ಫಲಗಳು. ಹಳೆಯ ಬಂಡವಾಳ, ಹಳೆಯ ಪ್ರಯತ್ನ, ಹಳೆಯ ಆಶೆಗಳು ಇವೆಲ್ಲವೂ ಈಗ ತೆಗೆಯುತ್ತಿರುವ ಸಮಯ. ನಿಮ್ಮ ಜೀವನದಲ್ಲಿ ಸೌಭಾಗ್ಯ ಎಂಬ ಪದ ನಿಜವಾದ ಅರ್ಥ ಪಡೆಯುತ್ತಿದೆ. ಆದರೆ ಗುರುಗ್ರಹದ ಬೆಳಕಿನಲ್ಲಿ ಒಂದು ಗುಟ್ಟಿನ ಪ್ರತಿಫಲವೂ ಇದೆ. ಕೆಲವರು ಅಸೂಯೆಯಿಂದ ನೋಡುವ ಸಂದರ್ಭಗಳಾಗಬಹುದು. ನಿಮ್ಮ ಹೆಸರಿನ ಹಿಂದೆ ಮಾತುಗಳು ಹರಿದಾಡಬಹುದು. ಆದರೆ ನಿಮ್ಮ ಶಾಂತ ನಡೆ ಅದನ್ನೆಲ್ಲ ಮೌನದಲ್ಲಿ ಮುಚ್ಚಬಲ್ಲದು. ಕರೆದು ತಡೆದು ಯುದ್ಧ ಮಾಡುವ ಅಗತ್ಯವಿಲ್ಲ. ನಿಮ್ಮ ಯಶಸ್ಸೇ ಉತ್ತರವಾಗುತ್ತದೆ. ಮನಸ್ಸು ನೆಲವಾದರೆ ವದಂತಿಗಳು ವಿಲಯವಾಗುತ್ತವೆ. ಈ ಸಮಯದಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ಅತ್ಯಂತ ಅಗತ್ಯ. ನಕ್ಷತ್ರಗಳ ಬದಲಾವಣೆ ನಿಮಗೆ ದಾರಿ ತಪ್ಪಿದ ಕತ್ತಲೆಯೊಳಗೆ ಬೆಳಕಿನ ಹುಡುಕಾಟ ನಡೆಸಲು ಪ್ರೇರಣೆ ನೀಡುತ್ತದೆ. ಧ್ಯಾನ, ಜಪ, ತಪಸ್ಸು ಏನೇ ಇರಲಿ, ಇದರಲ್ಲಿರುವ ಶಕ್ತಿ ನಿಮ್ಮ ಒಳಗಿನ ಶಾಂತಿಯನ್ನು ಮರುಹುಟ್ಟಿಸುತ್ತದೆ. ಆ ಅಂತಃಶಕ್ತಿಯ ಬೆಂಬಲವೇ ಹಣ ಮತ್ತು ಕೀರ್ತಿಯನ್ನು ಶಾಶ್ವತಗೊಳಿಸುತ್ತದೆ. ಕೆಲವರ ಕನ್ಯಾ ರಾಶಿ ಜನರಿಗೆ ಮುಂದಿನ 3 ಹಂತಗಳಲ್ಲಿ ವಿಶಿಷ್ಟ ಘಟನೆಗಳಿವೆ. ಮೊದಲ ಹಂತ ಆಕಸ್ಮಿಕ ಅವಕಾಶ. ಎರಡನೇ ಹಂತ ಹಣದ ಆಕರ್ಷಣೆ ಮತ್ತು ಘನತೆ. ಮೂರನೇ ಹಂತ ಸಾರ್ವಜನಿಕ ಗುರುತಿನ ಬೆಳಕಿನೊಳಗಿನ ಆತ್ಮಸಂತೃಪ್ತಿ. ಈ 3 ಹಂತಗಳು ಜೀವನದ ಹೊಸ ಅಧ್ಯಾಯ ರಚಿಸುತ್ತವೆ. ನೀವು ಕಳೆದ ಬಹುಕಾಲದ ನಿರಾಳತೆಯ ಬಳಿಕ ಪ್ರಭುತ್ವದ ವೇದಿಕೆಗೆ ಕಾಲಿಡುತ್ತಿರುವಿರಿ. ನಿಮ್ಮ ಕರ್ಮದೊಳಗೆ ಪ್ರಾಚೀನ ಶಕ್ತಿಯ ಚಲನವಲನ ಇದೆ. ಭಾರತೀಯ ಜ್ಯೋತಿಷ್ಯದಲ್ಲಿ ಪೂರ್ವ ಪುಣ್ಯ ಎಂಬ ಶಕ್ತಿ ಚಿಹ್ನೆಯಾಗಿದ್ದು ಅದು ಈಗ ಕಾರ್ಯರೂಪ ಪಡೆಯುತ್ತಿದೆ. ನೀವು ಹಿಂದೆ ಮಾಡಿದ ಸತ್ವಕರ್ಮಗಳು, ಯಾರಿಗೂ ತಿಳಿಯದ ಸಹಾಯಗಳು, ಮೌನದ ಒಳ್ಳೆಯ ಕಾರ್ಯಗಳು ಇವು ಈ ಸಮಯದಲ್ಲಿ ಅದೃಶ್ಯ ಆಶೀರ್ವಾದಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ನಿಮಗೆ ಆಗಬೇಕಾದ ಸಕಾರಾತ್ಮಕ ಬದಲಾವಣೆಯನ್ನು ತಡೆಯಿದ್ದ ಒಂದು ರಹಸ್ಯ ಬ್ಲಾಕ್ ಇದುವರೆಗೆ ಇದ್ದಿತು. ಅದು ಈಗ ಸರಿಯುತ್ತಿದೆ. ರಾಹುವಿನ ಬಲ ಕಡಿಮೆಯಾಗುವುದು ಈ ಬ್ಲಾಕ್ ತೆರೆಯುವ ಸೂಚನೆ. ಧೈರ್ಯದಿಂದ ನಿರ್ಧಾರ ಕೈಗೊಳ್ಳುವುದು ಅತ್ಯಗತ್ಯ. ಮೊದಲು ಹೆದರಿ ಬಿಟ್ಟ ಯೋಜನೆ ಮತ್ತೆ ಕೈಗೆತ್ತಿಕೊಳ್ಳುವುದು ಫಲಪ್ರದ. ಕನ್ಯಾ ರಾಶಿಯವರ ಮಹಿಳಾ ಜನರಿಗೆ ವಿಶೇಷವಾಗ ಈ ಯೋಗ ಅಪರೂಪದ ಲಾಭ ನೀಡುತ್ತದೆ. ಶುಕ್ರನ ಬಲದಿಂದ ಸೌಂದರ್ಯ, ಆತ್ಮವಿಶ್ವಾಸ ಮತ್ತು ಗೌರವ ಎಲ್ಲವೂ ಏಕಕಾಲದಲ್ಲಿ ಬೆಳೆಯುತ್ತವೆ. ಸಮಾಜದಲ್ಲಿ ನಿಮ್ಮ ಹೆಸರನ್ನು ಉಚ್ಚರಿಸುವ ರೀತಿಯೇ ಬದಲಾಗುತ್ತದೆ. ಕೀರ್ತಿಯ ಹೊಳಪು ಕೇವಲ ಹೊರಗಿನ ರೂಪವಲ್ಲ, ಅದು ಒಳಗಿನ ಶಕ್ತಿಯ ಪ್ರತಿಬಿಂಬವೂ ಆಗುತ್ತದೆ. ಕೆಲವು ಪುರುಷರಿಗಾದರೆ ಇದು ಉದ್ಯೋಗ ಬದಲಾವಣೆ ಅಥವಾ ಸ್ಥಾನೋನ್ನತಿಯ ಸಮಯವಾಗಬಹುದು. ಹೊಸ ಸ್ಥಾನದಲ್ಲಿ ನಿಮಗೆ ತುಂಬಾ ದೃಷ್ಟಿ ಬೀಳುತ್ತದೆ. ಅದನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗಿಸಬೇಕಾಗಿದೆ. ಹೊಸ ಸ್ಥಳದಲ್ಲಿ ಶಾಂತವಾಗಿ ಕೆಲಸ ಮಾಡಿ. ಗುರುಗ್ರಹದ ಶಾಂತ ಶಕ್ತಿಯನ್ನು ಆತ್ಮದಲ್ಲಿ ಹಿಡಿದಿಟ್ಟುಕೊಳ್ಳಿ. ನಿಮ್ಮ ಸಹನೆ ಅಸಾಧಾರಣ ಫಲ ನೀಡುತ್ತದೆ. ಮೂರನೇ ಹಂತದ ಬೆಳವಣಿಗೆಯು ಅತ್ಯಂತ ಭಾವನಾತ್ಮಕ. ಗುರು ಮತ್ತು ಶನಿಯ ನಾಟ್ಯವು ಆತ್ಮದ ಒಳಗಿನ ಭಯವನ್ನು ಕರಗಿಸುತ್ತದೆ. ನಾನು ಸಾಕು ಕೆಲಸ ಮಾಡಿಕೊಂಡಿಲ್ಲ ಎಂಬ ಪುನಃ ಕಾಣುತ್ತಿದ್ದ ಆತ್ಮಶಂಕೆ ಈಗ ಮಾಯವಾಗುತ್ತದೆ. ಅದಕ್ಕೆ ಬದಲಾಗಿ ನಾನು ಪೂರ್ಣವಾದೆಯೇ ಎಂಬ ನಿಶ್ಚಿತ ಭಾವ ಏಳುತ್ತದೆ. ಈ ಭಾವವೇ ಪ್ರಕಾಶಿಸುವ ಕೀರ್ತಿಯ ಮೂಲ. ಮನೆಮಾತು, ಪೋಷಕರು, ಬಾಂಧವರು ಎಲ್ಲರಿಗೂ ಸಂತೋಷದ ಸಾಧ್ಯತೆ. ನಿಮ್ಮ ಸಾಧನೆ ಅವರ ಬಾಯಿಂದ ಆಶೀರ್ವಾದವಾಗಿ ಬರುತ್ತದೆ. ಕೆಲವರಿಗೆ ದೂರ ಇದ್ದ ಕುಟುಂಬ ಸದಸ್ಯರು ಹಿಂತಿರುಗಬಹುದು. ಮನೆ ಮಂದಿಯೊಳಗೆ ಹರ್ಷದ ವಾತಾವರಣ ಮೂಡುತ್ತದೆ. ಈ ವೇಳೆಯಲ್ಲಿ ನಿಮ್ಮ ಮೌನ ಸಹ ಒಂದು ಆಶೀರ್ವಾದದ ರೂಪ ಪಡೆಯುತ್ತದೆ. ಕರ್ಮದ ದೃಷ್ಟಿಯಿಂದ ಈ ಸಮಯದಲ್ಲಿ ನೀವು ಮಾಡಿದ ದಾನ, ಸೇವಾ ಕಾರ್ಯ ಅಥವಾ ಕರುಣೆ ತೀವ್ರ ಫಲ ನೀಡುತ್ತದೆ. ಕಣ್ಣೀರು ಸುರಿದವರನ್ನು ಸಮಾಧಾನಪಡಿಸುವ ಒಂದು ಮಾತು, ಇದು ನಕ್ಷತ್ರಗಳಿಗೆ ಅತ್ಯಂತ ಪ್ರಿಯವಾದ ಕಾರ್ಯ. ಇಂತಹ ಸಣ್ಣ ಕೆಲಸಗಳು ನಿಮ್ಮ ಮುಂದಿನ ಶುಭದಾರಿಯನ್ನು ಪುಷ್ಟಪಡಿಸುತ್ತವೆ. ಅನೇಕ ವರ್ಷಗಳಿಂದ ಒತ್ತಡದೊಳಗೆ ಎದ್ದ ಉಸಿರಿನ ಭಾರ ಇಳಿಯುತ್ತಿರುವಂತಾಗಿದೆ. ಒಳಗಿನ ಅಲೆಗಳು ಶಮನಗೊಳ್ಳುತ್ತಿವೆ. ಮನಸ್ಸಿನ ತುಮುಲ್ ಸ್ಥಿತಿ ನಿಧಾನವಾಗಿ ತಣ್ಣಗಾಗುತ್ತಿದೆ. ಇದುವರೆಗೆ ನಾನು ಯಾರು ಎಂದು ಆತ್ಮವನ್ನೇ ಪ್ರಶ್ನಿಸುತ್ತಿದ್ದವರು ಈಗ ನನಗೆ ಸಾಧನೆ ಸಿಕ್ಕಿದೆ ಎಂಬ ಶಾಂತಿಗೊಳಗಾಗುತ್ತಾರೆ. ಈ ಅವಧಿಯಲ್ಲಿದೆ ಒಂದು ಅಪರೂಪದ ಆತ್ಮದ ದರ್ಶನ. ಕೆಲವರಿಗೆ ಸ್ವಪ್ನದಲ್ಲಿ ಬೆಳಕಿನ ರೂಪ, ದೇವಿಯ ಮುಖ ಅಥವಾ ನದಿಯ ಹರಿವು ಕಾಣಬಹುದು. ಅದು ಆಧ್ಯಾತ್ಮಿಕ ಯೋಗದ ಸೂಚನೆ. ಈ ದೃಶ್ಯಗಳು ಮನಸ್ಸಿನ ನಂಬಿಕೆಯನ್ನು ಬಲಪಡಿಸುತ್ತವೆ. ಆತ್ಮ ತನ್ನ ಮೂಲ ಬಲವನ್ನು ಅರಿಯುತ್ತದೆ. ಈ ಬಾರಿ ಬರುವ ಯೋಗ ಕೇವಲ ಕಾಲದ ಪರಿವರ್ತನೆ ಅಲ್ಲ, ಇದು ಸಾಮಾಜಿಕ ಬಂಧಗಳ ಪುನರುತ್ಥಾನ, ವೈಯಕ್ತಿಕ ಶಕ್ತಿ ಮತ್ತು ಕರ್ಮದ ವಿಮೋಚನೆಯ ಸಂಯೋಜನ. ಕನ್ಯಾ ರಾಶಿಯವರೇ, ನೀವು ಮುಂದಿನ ಹಂತದಲ್ಲಿ ಸಂಪೂರ್ಣ ನೂತನ ವ್ಯಕ್ತಿಯಂತೆ ಬೆಳೆಯುವ ಹರಿವಿನಲ್ಲಿ ಕಾಲಿಡುತ್ತಿದ್ದೀರಿ. ಕೊನೆಯ ಹಂತದಲ್ಲಿ ಹಣ ಮತ್ತು ಕೀರ್ತಿಯ ಪ್ರಭೆಯಲ್ಲಿ ನಿಮ್ಮ ಮೌನವು ಬೆಳಕಿಗಿಂತ ಗಾಢವಾಗಿರುತ್ತದೆ. ಪ್ರತಿಯೊಂದು ಹೆಜ್ಜೆ ಆಶೀರ್ವಾದವಾಗುತ್ತದೆ. ನೀವು ತಿರುವು ಮೊಳಕೆಯ ನಾಡಿಯಲ್ಲಿದ್ದೀರಿ. ಅಲ್ಲಿ ನೋವು ಪಾಠವಾಗಿ ಉಳಿದಿದೆ ಮತ್ತು ಆಶೆ ಪ್ರತಿಫಲವಾಗಿ ಬಂದಿದೆ. ಶನಿಯ ನಿಧಾನಗತಿಯು ಮುಂದಿನ ಸಮಯದಲ್ಲಿ ಶಾಶ್ವತ ಫಲ ನೀಡುತ್ತದೆ. ನಿಧಾನವಾಗಿ ಕಟ್ಟಿದ ಪ್ರತಿ ಕಾರ್ಯದ ಬೀಜ ಈಗ ಮರವಾಗಿ ತೆಗೆಯುತ್ತಿದೆ. ಅದು ಕೇವಲ ನಿಮ್ಮ ಹೊಲದಲ್ಲಲ್ಲ, ಇತರರ ಬದುಕಿನಲ್ಲೂ ಬೆಳಕನ್ನು ಹರಡುತ್ತಿದೆ. ಕೀರ್ತಿಯ ನಿಜವಾದ ಅರ್ಥ ಇದೆ. ಅಲ್ಲಿ ಹಣದ ಸಂತೋಷ, ಗೌರವದ ಬೆಳಕು ಮತ್ತು ಆತ್ಮದ ಶಾಂತಿ ಒಂದೇ ಸ್ಥಿತಿಯಲ್ಲಿ ಮಿಳಿತವಾಗುತ್ತವೆ. ಈ ಸಮಯದ ಕೊನೆಗೆ ಒಂದು ಸಂದೇಶ ಸ್ಪಷ್ಟವಾಗಿ ಕೇಳುತ್ತದೆ. ಆಕಾಶದ ನಕ್ಷತ್ರಗಳು ನಿನ್ನ ಪರದಲ್ಲಿವೆ.
ಯಾವುದೇ ಶಂಕೆ ಇರಬೇಡಿ, ಈ ಯೋಗ ತಾತ್ಕಾಲಿಕವಲ್ಲ, ಇದು ವಿಧಿಯ ಕೂಗು. ಕನ್ಯಾ ರಾಶಿಯವರ ಜೀವನ ಈಗ ಹೊಸ ಪ್ರಕಾಶದ ಒಳಗೆ ತಿರುಗುತ್ತಿದೆ. ನಿಮ್ಮ ಮನೆ ಬಾಗಿಲಲ್ಲಿ ಕೀರ್ತಿಯ ಗಾಳಿ ಬೀಸಲು ಪ್ರಾರಂಭಿಸಿದೆ. ಅದು ಬಾಗಿಲು ತಟ್ಟುತ್ತಿದೆ. ತೆರೆಯಿರಿ. ಒಳಗೆ ಬರುವ ಬೆಳಕನ್ನು ಧೈರ್ಯದಿಂದ ಸ್ವೀಕರಿಸಿ. ಈ ಬೆಳಕು ನಿಮ್ಮದಾಗಿದಾಗ ಕತ್ತಲೆ ಎಂದರೆ ಕೇವಲ ಹಳೆಯ ಕತೆ. ಆತ್ಮದೊಳಗಿನ ನಂಬಿಕೆ, ಶ್ರದ್ಧೆಯ ಪಲ್ಲವಗಳು ಮತ್ತು ಶಕ್ತಿ ಒಂದೇ ರೇಖೆಯಲ್ಲಿ ಬೆಳೆಯುತ್ತವೆ. ಬೃಹತ್ ಆಧ್ಯಾತ್ಮಿಕ ಯೋಗದ ಈ ಸಮಯದಲ್ಲಿ ನೀವು ಮಾಡಿದ ಪ್ರತಿ ಶಬ್ದ, ಪ್ರತಿ ನಗು, ಪ್ರತಿ ನಿರ್ಧಾರವೂ ಆಶೀರ್ವಾದದ ರೂಪ ಪಡೆಯುತ್ತದೆ. ಅದೃಷ್ಟವು ಈಗ ನಿಮಗಾಗಿಯೇ ಸಜ್ಜಾಗಿದೆ. ಹಣದ ಹರಿವು, ಕೀರ್ತಿಯ ಹೊಳಪು ಕೂಡ ಒಂದೇ ಬಾಗಿಲಲ್ಲಿ ನಿಂತಿವೆ. ಅದು ನಿಮ್ಮ ಜೀವನದ ಹೊಸ ಬೆಳಕಿನ ಆರಂಭ. ಬಾಗಿಲು ತೆರೆಯಿರಿ, ಶಾಂತವಾಗಿ ಉಸಿರೆಳೆದು ಆ ಬೆಳಕಿನೊಳಗೆ ಕಾಲಿಡಿ. ನಿಮ್ಮ ಹೆಸರು ಹೊಸ ಕಥೆಯಾಗುತ್ತಿದೆ. ನಿಮ್ಮ ಬದುಕು ಹೊಸ ಚರಿತ್ರೆ ಬರೆಯುತ್ತಿದೆ. ಕನ್ಯಾ ರಾಶಿಯವರೇ, ಇದು ನಿಮ್ಮ ಸಮಯ. ನಿಮಗೆ ಹಣವೂ ಸಿಗುತ್ತದೆ, ಕೀರ್ತಿಯೂ ಸಿಗುತ್ತದೆ, ಮತ್ತು ಅದರೊಳಗೆ ಬಂದಿದೆ ಆತ್ಮದ ನಿಜವಾದ ಮುಕ್ತಿ. ನಿಮ್ಮ ಕರ್ಮದ ಬೆಳಕು ಈಗ ತನ್ನ ಸಂಪೂರ್ಣ ದೀಪವನ್ನು ಉರಿಸುತ್ತಿದೆ. ಶಾಂತಿ ನಿಮ್ಮ ಹಾದಿಯಲ್ಲಿದೆ. ಆಶೀರ್ವಾದ ನಿಮ್ಮ ಹಿಂದೆ ನಿಂತಿದೆ. ಈ ಯೋಗ ನಿಮ್ಮ ಬಾಗಿಲಲ್ಲಿ ಇದೆ. ಸ್ವೀಕರಿಸಿ ಮತ್ತು ಬೆಳಗಿರಿ. ಕನ್ಯಾ ರಾಶಿಯವರೇ, ಈ ಯೋಗದೊಳಗಿನ ಶಕ್ತಿಯನ್ನು ಪೂರ್ಣವಾಗಿ ಅನುಭವಿಸಲು ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗಿರಬೇಕು. ಕೆಲವರು ಯೋಗ ಬಂದರೂ ನನಗೆ ಹಾಗೆ ಅನುಭವವಾಗುತ್ತಿಲ್ಲ ಎಂದು ಹೇಳಬಹುದು. ಅದಕ್ಕಾಗಿ ಒಂದು ಸಣ್ಣ ಆಧ್ಯಾತ್ಮಿಕ ಕ್ರಮ ಇದೆ. ಬೆಳಗಿನ ಹೊತ್ತಿನಲ್ಲಿ ನಿಂತು ಒಳಗಿನ ಕೃತಜ್ಞತೆ ನೆಂಬ ಭಾವದಲ್ಲಿ 3 ಉಸಿರುಗಳನ್ನು ಆಳವಾಗಿ ಎಳೆಯಿರಿ. ಆ ಸಮಯದಲ್ಲಿ ನಿಮ್ಮ ಹೃದಯದ ಮಧ್ಯಭಾಗದಲ್ಲಿ ಬೆಳಕಿನ ಚಿತ್ರವನ್ನು ಕಲ್ಪನೆ ಮಾಡಿ. ನಿಮ್ಮ ಒಳಗಿನ ಮಾರ್ಗ ತೆರೆಯುತ್ತದೆ. ಇದು ಹೇಗೋ ಸಣ್ಣ ಕ್ರಮದಂತೆ ಕಾಣಬಹುದು, ಆದರೆ ಅದರ ಪರಿಣಾಮ ಆಕಾಶದ ಮಟ್ಟದಷ್ಟು ದೊಡ್ಡದು. ಸಂಜೆ ವೇಳೆ ಮಣ್ಣಿನ ದೀಪ ಹಚ್ಚಿ ಧನಲಕ್ಷ್ಮಿಗೆ ಪ್ರಾರ್ಥನೆ ಮಾಡಿ. ಅಲ್ಲಿ ಕೀರ್ತಿ ನೀಡು, ಕರುಣೆ ನೀಡು ಎಂಬ ಧ್ವನಿ ಹೃದಯದಿಂದ ಹೊರಬರಲಿ. ಈ ಪ್ರಾರ್ಥನೆಯ ಶಬ್ದವನ್ನು ಹೃದಯದಿಂದ ಹೇಳಿದರೆ ರಾಹುವಿನ ವ್ಯತಿರಿಕ್ತ ಶಕ್ತಿ ಮೃದುವಾಗುತ್ತದೆ. ಮುಂದಿನ ಹಂತದಲ್ಲಿ ಒಂದು ಪ್ರತ್ಯೇಕ ವಿಧಿ ಇದೆ. ಶನಿವಾರದ ರಾತ್ರಿ ನೀರಿನ ಸ್ಪರ್ಶ ಅತ್ಯಂತ ಸಾರಥಿ ಶಕ್ತಿ ಹೊಂದಿದೆ. ನೀವು ಒಮ್ಮೆ ಮನಸ್ಸಿನಲ್ಲಿ ವಿಸರ್ಜಿಸಿದ ನೋವುಗಳು ಅವುಗಳ ರೂಪಾಂತರ ಆಗಲು ನೀರಿನೊಂದಿಗೆ ಧ್ಯಾನ ಮಾಡಿ. ನನ್ನ ನೋವಿನಲ್ಲಿ ಬಲ ಇದೆಯೇ ಎಂದು ಕಲ್ಪಿಸಿಕೊಳ್ಳಿ. ಆ ಕ್ಷಣದಲ್ಲಿ ಶನಿ ನಿಮ್ಮ ನೋವನ್ನು ಫಲದ ಬೀಜವನ್ನಾಗಿ ಪರಿವರ್ತಿಸುತ್ತದೆ. ಆಧ್ಯಾತ್ಮಿಕ ತಳಹದಿಯಲ್ಲಿ ಈ ಸಮಯ ಭಾರೀ ಕಂಪನ ತರಬಲ್ಲದು. ಕೆಲವು ಕ್ಷಣಗಳಲ್ಲಿ ಅಪ್ರತೀಕ್ಷಿತ ನಿಶ್ಶಬ್ದತೆ, ಕೆಲವು ದಿನಗಳಲ್ಲಿ ಅತಿಯಾದ ಉತ್ಸಾಹ, ಈ ಎರಡರ ನಡುವೆ ನೀವು ಇರಬಹುದು. ಈ ಬದಲಾವಣೆಗೆ ಭಯಪಡುವ ಅಗತ್ಯವಿಲ್ಲ. ಇದು ಯೋಗದ ಪ್ರವಾಹದ ನೈಸರ್ಗಿಕ ಧ್ವನಿ. ಧೈರ್ಯದಿಂದ, ವಿಶ್ರಾಂತಿಯಾಗಿ, ಸ್ವೀಕೃತಿ ಮನಸ್ಸಿನಿಂದ ಬದುಕಿ. ಕನ್ಯಾ ರಾಶಿಯವರ ಒಳಗಿನ ಸತ್ವಶಕ್ತಿ ಈಗ ಆ ಕರ್ಮ ವಿಮೋಚನೆಯ ರೇಖೆಯತ್ತ ಚಲಿಸುತ್ತಿದೆ. ಅದೃಷ್ಟದ ಪ್ರತಿಫಲಕ್ಕಿಂತ ಇದು ಹೆಚ್ಚು ಪ್ರಬಲ. ಇದು ಬರಲಿರುವ ಸಂತಾನ, ಕುಟುಂಬದ ಶಾಂತಿ ಮತ್ತು ಜೀವಮಾನದ ಘನತೆ ಎಲ್ಲವನ್ನೂ ರೂಪಿಸುವ ಶಕ್ತಿ. ಈ ಕಾಲದಿಂದ ಮುಂದಿನ ವರ್ಷಗಳವರೆಗೂ ನಿಮ್ಮ ಬದುಕು ಸ್ಥಿರವಾಗಿ ಎಳೆಯಲಿದೆ. ಕೀರ್ತಿಯ ಒಳಗಿನ ಮೊಳಕೆಯಲ್ಲಿ ಒಂದು ಅಪರೂಪದ ಶಕ್ತಿ ಇದೆ. ಅದು ಯಾರಿಗಾದರೂ ತೋರಿಸುವ ಪದಗಳಲ್ಲ, ಅದು ಮೌನವಿನಲ್ಲಿರುವ ಪ್ರಭೆಯಾಗಿದೆ. ಗ್ರಹಗಳು ಸೂಚಿಸುತ್ತಿವೆ, ನೀವು ಹೇಳದ ಶಬ್ದವೇ ಶ್ರೇಷ್ಠತೆ. ಬೇರೆಯವರು ಮಾತನಾಡಬಹುದು, ನೀವು ನಗು ಮಾಡುತ್ತೀರಿ. ನಕ್ಷತ್ರಗಳು ಆ ನಗುವಿನ ಅರ್ಥವನ್ನು ತಿಳಿದು ಆಶೀರ್ವಾದ ನೀಡುತ್ತವೆ. ಕೆಲವರಿಗೆ ಇತ್ತೀಚಿನ ತಿಂಗಳಲ್ಲಿ ಪ್ರಶ್ನೆಗಳು ಇರುತ್ತವೆ, ನಾನು ಎಷ್ಟು ದೂರ ಹೋಗಬಲ್ಲೆ? ಅದರ ಉತ್ತರ ಈ ಯೋಗದಲ್ಲಿಯೇ ಇದೆ. ನೀವು ಹೋಗಬಲ್ಲೆಂಬ ಶಕ್ತಿ ತೋರಿಸುವ ಸಮಯ ಬಂದಿದೆ. ನಿಮಗೆ ತಡೆ ಕೊಡುತ್ತಿದ್ದ ಅಲೆಯು ಕ್ಷೀಣಿಸಿದೆ. ಶನಿಯ ನಿಧಾನಗತಿ ಮುಗಿದು ಗುರುನ ವೇಗಮಯ ದೃಷ್ಟಿ ಅದರ ಬದಲಾವಣೆ ಮಾಡುತ್ತಿದೆ. ನಿಮ್ಮ ಪಾದಗಳು ಈಗ ಭೂಮಿಯ ಪಾರಿವಾಳದಂತೆ ನಿಶ್ಚಲವಾಗಿ ನೆಲಹೊಕ್ಕಿವೆ. ಅದೃಷ್ಟದ ದಾರಿಯು ಸ್ಪಷ್ಟವಾಗಿದೆ. ಹಣದ ಹರಿವಿನಲ್ಲಿ 3 ರೀತಿಯ ಬದಲಾವಣೆಗಳಿವೆ. ಮೊದಲನೆಯದು ಸ್ಥಿರವಾದ ಬಂಡವಾಳ ನಿರ್ಮಾಣ. ಎರಡನೆಯದು ಹೊಸ ಆಕರ್ಷಣೆಗಳಿಂದ ಬಹುಮುಖ ಆದಾಯ. ಮೂರನೆಯದು ಆಧ್ಯಾತ್ಮಿಕ ರೀತಿಯ ಲಾಭ, ಅಂದರೆ ಶಾಂತಿ ಮತ್ತು ತೃಪ್ತಿಯ ರೂಪದ ಸಂಪತ್ತು. ಹಳೆಯ ಕಳೆ, ಪತಿತ ವ್ಯವಹಾರ ಇವುಗಳೆಲ್ಲವೂ ಮತ್ತೆ ಮುಗ್ಧತರವಾಗುತ್ತಿವೆ. ಕನ್ಯಾ ರಾಶಿಯವರ ಆತ್ಮದ ಉಗಮ ಶಕ್ತಿ ಈ ಸಮಯದಲ್ಲಿ ಶುಕ್ರನ ಸ್ಪಂದನೆಯೊಂದಿಗೆ ಮಿಳಿತವಾಗುವಂತಿದೆ. ಇದರ ಫಲವಾಗಿ ಸೌಂದರ್ಯದ ಅರಿವು ಬರುತ್ತದೆ. ಪ್ರಕೃತಿಯೊಡನೆ ಹತ್ತಿರಗೊಳ್ಳುವ ಆಸೆ, ಸಂಗೀತದ ರೀತಿಯ ಶಾಂತಿ ಮತ್ತು ಕಲೆಯ ಆಸಕ್ತಿ ಇವೆಲ್ಲವೂ ಹಣ ಮತ್ತು ಕೀರ್ತಿಯ ಆತ್ಮಭಾಗವನ್ನು ಶುದ್ಧಗೊಳಿಸುತ್ತವೆ. ಒಮ್ಮೆ ಭಾವಿಸಿರಿ, ಕೀರ್ತಿಯ ಬೆಳಕಿನೊಳಗಿರುವ ನಿಮ್ಮ ಮುಖ, ಅದರ ಹಿಂದೆ ನಿಮಗೆ ನೀಡಿದ ಶ್ರಮದ ನಿಶ್ಶಬ್ದ ಹಾದಿ. ಗ್ರಹಗಳು ಹೇಳುತ್ತಿವೆ, ನಿನ್ನ ನೋವಿಗೆ ಗೌರವ ಬಂದಿದೆ. ಇದು ಜೀವನದ ಪರಮಾನಂದದ ಹಂತ. ಧನ ವಿಷಯದಲ್ಲಿ ನಿಮ್ಮ ಹೆಸರಿನ ಉತ್ತಮ ಪ್ರಭಾವ ಹೊಸ ದಿಕ್ಕು ತೋರಿಸುತ್ತದೆ. ಅಧಿಕ ಹೂಡಿಕೆ ನಡೆದರೂ ಯಶಸ್ಸು ತಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಒಂದು ಮಾರ್ಗ ಮುಚ್ಚಿದರೆ ಮತ್ತೊಂದು ತೆರೆದುಕೊಳ್ಳುತ್ತದೆ. ಆಕಾಶದ ಕಡೆಯಿಂದ ಗುರುಗ್ರಹ ಕಣ್ಮಚ್ಚಿಕೊಳ್ಳದ ಆಶೀರ್ವಾದ ನೀಡುತ್ತಾನೆ. ಕುಟುಂಬದ ಒಳಗಿನ ಬೆಳವಣಿಗೆಯಲ್ಲಿ ಮಕ್ಕಳ ಶಿಕ್ಷಣ ಅಥವಾ ಸಂತೋಷದ ವಿಚಾರ, ಕೆಲವು ಅಪ್ರತೀಕ್ಷಿತ ಸುಧಾರಣೆಗಳು ಸಂಭವಿಸುತ್ತವೆ. ಹಳೆಯ ತಲ್ಲಣಗಳು ಆಳದಿಂದ ಕರಗುತ್ತವೆ.
ಸಂಕಟ ಸವೆಗೊಳ್ಳಲಿ ಎಂಬ ದೈವಭಾವ ನಿಮ್ಮ ಮನಸ್ಸಲ್ಲಿ ಸ್ಥಿರವಾಗುತ್ತದೆ. ಆತ್ಮದಲ್ಲೂ ಬದಲಾವಣೆ ಇದೆ. ಇಲ್ಲಿಯವರೆಗೆ ಕರ್ಮದ ಪಾವತ ಎಂಬ ಭಾವದೊಳಗೆ ಜೀವಿಸಿದ್ದವರು ಈಗ ಅದನ್ನು ದೈವದ ನೃತ್ಯ ಎನ್ನುವ ಸ್ಥಿತಿಗೆ ತಿರುಗಿಸುತ್ತಾರೆ. ಜೀವನದ ತೂಕ ಹಗುರವಾಗುತ್ತದೆ. ಕನ್ಯಾ ರಾಶಿಯವರ ಆತ್ಮ ಈಗ ನಿಧಾನವಾಗಿ ಮುಕ್ತಿಯನ್ನು ಪಡೆಯುತ್ತಿದೆ. ಕೆಲವರಿಗೆ ಈ ಯೋಗ ಹೊಸ ಮನೆ ಅಥವಾ ಭೂಸ್ವತ್ತು ಪಡೆಯುವ ತರದ ಕಾರ್ಯಕ್ರಮ ಕೊಡುವ ಸಾಧ್ಯತೆ. ಭೂಮಿ ಮತ್ತು ಶನಿಯ ನಡುವಿನ ಸಂಚಲನದಿಂದ ನಿಮ್ಮ ಹೆಸರಿನಲ್ಲಿ ಹೊಸ ಸಂಪತ್ತು ಬರಲಿದೆ. ಇದು ದೈವದ ಆಶೀರ್ವಾದದಿಂದ ಬಂದ ಫಲ. ಅಲ್ಲಿ ಪ್ರಯತ್ನ ಮತ್ತು ವಿಧಿ ಎರಡೂ ಮಿಳಿತವಾಗಿವೆ. ಅಸ್ತ್ರತಂತ್ರದ ದೃಷ್ಟಿಯಿಂದ ಈ ಗಂಟೆಗಳು ಶಕ್ತಿ ತುಂಬಿವೆ. ಯಾರಾದರೂ ತ್ಯಜಿಸಿದ ಆಶೆಗಳನ್ನು ಪುನಃ ಹಿಡಿದುಕೊಳ್ಳಲು ಇದು ಸೂಕ್ತ ಸಮಯ. ಅಸಾಧ್ಯ ಎಂದು ತೋರಿದ ಕೆಲಸಕ್ಕೆ ಈಗ ದೈವದ ಅನುಗ್ರಹ ದೊರೆಯುತ್ತದೆ. ಮಾತಿನ ಶಕ್ತಿ ಬೆಳೆದರೆ ಕೀರ್ತಿಯ ಅವಕಾಶಗಳ ಬಾಗಿಲು ತೆರೆಯುವುದು ಸುಲಭವಾಗುತ್ತದೆ. ಮುಂದಿನ ಚಿಂತನದಲ್ಲಿ ಮನಸ್ಸು ಮೃದುವಾಗಿಸುವ ಕೆಲಸ ಅತ್ಯಗತ್ಯ. ಕೀರ್ತಿಯ ಹೊಳಪು ಮಾನವನ ಒಳಗಿನ ವಿನಯವನ್ನು ಕಾಪಾಡಬೇಕು. ನಿಮ್ಮ ಸಂವೇದನೆ, ಸಹನೆ ಹಾಗೂ ಮೃದುತನ ಈ ಯಶಸ್ಸನ್ನು ಶಾಶ್ವತಗೊಳಿಸುತ್ತವೆ. ಎಲ್ಲರ ಮೇಲೂ ಕರುಣೆ ಇರಲಿ. ಅಲ್ಲಿ ಹಣವು ಪುಣ್ಯದ ರೂಪ ಪಡೆಯುತ್ತದೆ. ಕನ್ಯಾ ರಾಶಿಯವರ ಬದುಕಿನ ಗುರುತ್ವ ಈ ಸಮಯದಲ್ಲಿ ಎತ್ತಲ್ಪಡುತ್ತದೆ. ಆಕಾಶದ ಪ್ರಭೆಯೊಳಗೆ ನಿಮ್ಮ ಹೆಸರು ಬರೆದಂತೆ ಕಾಣುತ್ತದೆ. ನೀವು ಕೇಳಬೇಕಾದ ಒಬ್ಬ ಸಣ್ಣ ಶಬ್ದ ಆಶೀರ್ವಾದ ಬಂದಿದೆ. ಅದು ಗ್ರಹಗಳಿಂದ ಬರುವ ಶಬ್ದ. ನೀವು ಪ್ರಾರ್ಥನೆ ಮಾಡುವಾಗ ಕೈಗಳನ್ನು ಕಣ್ಣಿನ ಮುಂದೆ ಹಿಡಿದು ಆಕಾಶದ ಬೆಳಕು ನನ್ನೊಳಗೆ ಹರಿಯಲಿ ಎಂದು ಮನದೊಳಗೆ ಹೇಳಿರಿ. ಹೃದಯದಲ್ಲಿ ಅದರ ಕಂಪನವನ್ನು ಅನುಭವಿಸಿದರೆ ಯೋಗ ಪೂರ್ಣವಾಗುತ್ತದೆ. ಬೆಳ್ಳಿಯಂತಹ ಬೆಳಕಿನಲ್ಲಿ ಕಾಣದ ಮಾರ್ಗಗಳು ತೆರೆಯುತ್ತಿದ್ದವೆ. ಅಲ್ಲಿ ಶಾಂತ ದೈವದ ನಗು ಇದೆ. ಅದು ನಿಮಗೆ ಹೇಳುತ್ತದೆ, ನೀವು ಪೂರ್ತಿ ಸಿದ್ಧರಾಗಿದ್ದೀರಿ. ಕನ್ಯಾ ರಾಶಿಯವರೇ, ನಿಮಗೆ ಹಣ ಮತ್ತು ಕೀರ್ತಿ ನೀಡುವ ಈ ದೈವಯೋಗವು ದೀರ್ಘಗಾಳಿಯ ಫಲದೊಂದಿಗೆ ಬರುತ್ತಿದೆ. ಬೆಳೆದ ವ್ಯಕ್ತಿಯಾಗಿ, ಬಿತ್ತನೆ ಮಾಡಿದ ಆತ್ಮವಾಗಿ ನಿಮ್ಮ ಅದೃಷ್ಟ ಈಗ ನೇಕಾರನಂತೆ ಹೊಸ ಬಂಧಂ ನೇಯುತ್ತಿದೆ. ದಿನದ ಅಂತ್ಯದಲ್ಲಿ ಕುಳಿತು ಉಸಿರೆಳೆದು ಧನ್ಯತೆ ಹೇಳಿ. ನನ್ನ ಜೀವನದ ಪಾಠಗಳು ಫಲವತ್ತಾದವು ಎಂದು ನಿಮ್ಮೊಳಗೆ ಹೇಳಿ. ಆ ಶಬ್ದ ಆಕಾಶದತ್ತ ಹೊರಟಾಗ ನಕ್ಷತ್ರಗಳು ಅದಕ್ಕೆ ಉತ್ತರ ನೀಡುತ್ತವೆ, ಹೌದು, ನೀನು ಫಲ ಪಡೆದೆ. ಇದು ವಿಧಿಯ ಸಂವಾದ. ಕೊನೆಯ ಕ್ಷಣದಲ್ಲಿ ವಿಧಿಯು ಹೇಳುತ್ತದೆ, ಇನ್ನು ಮುಂದೆ ನಿನ್ನ ಹೆಸರನ್ನು ಬೆಳಕು ಕರೆದೊಯ್ಯುವುದು. ಈ ಶಬ್ದದ ಜೊತೆ ಸಪ್ತಗ್ರಹಗಳು ಸಂತೋಷಿಸುತ್ತವೆ. ಗುರು ನಗು ಮಾಡುತ್ತಾನೆ. ಶನಿ ತಾಳ್ಮೆಯಿಂದ ನಿಮಗೆ ಕೀರ್ತಿಯ ಆಶೀರ್ವಾದ ನೀಡುತ್ತಾನೆ. ಶುಕ್ರ ಅದರೊಳಗೆ ಆನಂದ ತುಂಬುತ್ತಾನೆ. ಕನ್ಯಾ ರಾಶಿಯವರ ಬದುಕಿನಲ್ಲಿ ಇಂತಹ ಬೆಳವಣಿಗೆ ಒಂದು ಪೀಳಿಗೆಯಲ್ಲಿ ಒಂದು ಸಲ ಮಾತ್ರ ಸಂಭವಿಸುತ್ತದೆ ಎಂದು ಗ್ರಹಗಳು ಹೇಳುತ್ತಿವೆ. ಅದು ಈ ಕ್ಷಣದಲ್ಲಿ ನಡೆಯುತ್ತಿದೆ. ನಿಮ್ಮ ಕೈಯಲ್ಲಿ ಪ್ರಭೆಯ ಸ್ಪರ್ಶ ಇದೆ. ಹೃದಯದೊಳಗೆ ಕೃತಜ್ಞತೆಯ ನಗು ತುಂಬಿಕೊಂಡು ಬದುಕು ಮುಂದುವರಿಸಿ. ಹಣವೂ ಬರುತ್ತದೆ, ಗೌರವವೂ ಬರುತ್ತದೆ, ಆತ್ಮದ ಶಾಂತಿಯೂ ವೃದ್ಧಿಯಾಗುತ್ತದೆ. ಇದರ ಹಿಂದೆ ನಮ್ಮ ಎಲ್ಲ ನೋವುಗಳು ಧೂಳಾಗಿ ಮಾಯವಾಗುತ್ತವೆ. ಪ್ರಕೃತಿಯೊಳಗೆ ಪ್ರತಿಫಲದ ಸೌಮ್ಯತೆ ಹರಡುತ್ತದೆ. ಈ ಗುಟ್ಟಿನ ಪಂಚಮಯೋಗ ಈಗ ಮುಕ್ತಿಯ ಬಾಗಿಲಿನಲ್ಲಿ ನಿಂತಿದೆ. ನೀವು ಮಾಡಿದ ಪ್ರತಿ ಸಣ್ಣ ಪ್ರಯತ್ನ ಅಲೌಕಿಕ ಫಲ ನೀಡುವ ಹಂತಕ್ಕೆ ಬಂದಿದೆ. ನಿಮ್ಮ ಹೆಸರು, ನಿಮ್ಮ ಧೈರ್ಯ ಮತ್ತು ನಿಮ್ಮ ಕೃತಜ್ಞತೆ ಈಗ ವಿಧಿಯ ಪುಸ್ತಕದಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಮತ್ತೆ ಬರೆಯಲ್ಪಟ್ಟಿದೆ. ಕನ್ಯಾ ರಾಶಿಯವರೇ, ಈ ಸಮಯದಲ್ಲಿ ಯಾವುದೇ ಭಯ ಇರಬೇಡಿ. ಆಕಾಶ ನಿಮಗೊಡ್ಡಿದೆ, ಭೂಮಿ ಬೆಂಬಲ ನೀಡುತ್ತಿದೆ, ನೀರು ಶಕ್ತಿ ನೀಡುತ್ತಿದೆ, ಅಗ್ನಿ ಉತ್ಸಾಹ ನೀಡುತ್ತಿದೆ, ಗಾಳಿ ಸಂತೋಷ ನೀಡುತ್ತಿದೆ. 5 ತತ್ವಗಳು ನಿಮ್ಮ ಪರದಲ್ಲಿವೆ. ಹೀಗಾಗಿ ಶಾಂತವಾಗಿ ನಗು ಮಾಡಿ, ಬೆಳಕಿನೊಳಗೆ ಕಾಲಿಡಿ. ಆ ಯೋಗ ನಿಮ್ಮ ಬಾಗಿಲಲ್ಲಿ ನಿಂತಿದೆ. ಹಣ ಮತ್ತು ಕೀರ್ತಿಯ ಆಶೀರ್ವಾದ ಈಗ ನಿಮ್ಮ ಆತ್ಮದಲ್ಲಿ ಉರಿಯುತ್ತಿದೆ. ವಿಧಿಯು ತಲೆ ತಗ್ಗಿಸಿ ಹೇಳುತ್ತದೆ, ನಿನ್ನ ಪಯಣ ಪೂರ್ಣವಾಗಿದೆ. ಕನ್ಯಾ ರಾಶಿಯವರೇ, ನಿಮ್ಮ ಹೃದಯಕ್ಕೆ ಶಾಂತಿ ನೀಡಲಿ, ನಿಮ್ಮ ಕೈಯಲ್ಲಿ ಫಲ ಇರಲಿ, your ಜೀವದೊಳಗೆ ಕೀರ್ತಿಯ ಬೆಳಕು ನಿಲ್ಲಲಿ. ವಿಶ್ವದ ಆಳದಿಂದ ಬಂದ ಈ ಯೋಗ ನಾಳೆ ಮುಂದಿನ ದಿನಗಳಲ್ಲಿಯೂ ನಿಮ್ಮ ನೆರಳಾಗಿ ಉಳಿಯುತ್ತದೆ. ಅದರ ಒಳಗಿನ ಶಕ್ತಿ ಶಾಶ್ವತವಾಗಿದೆ. ನಿಮ್ಮ ಕನಸುಗಳು ನಿಜವಾಗಿವೆ. ನಿಮ್ಮ ದಾರಿಯು ಬೆಳಗುತ್ತಿದೆ. ನಿಮ್ಮ ಸಮಯ ಬಂದಿದೆ. ಕನ್ಯಾ ರಾಶಿಯವರೇ, ಹಣ ಮತ್ತು ಕೀರ್ತಿ ಒಂದೇ ಸೂರ್ಯದಂತೆಯೇ ನಿಮ್ಮ ಬದುಕಿಗೆ ಹೊಳಪು ತರಲು ತಯಾರಿಗೊಂಡಿವೆ. ಆ ಬೆಳಕನ್ನು ಸ್ವೀಕರಿಸಿ. ನಿಮ್ಮ ಹೆಸರು ಪಾಠವಾಗಲಿ. ನಿಮ್ಮ ಬದುಕು ಆಶೀರ್ವಾದವಾಗಲಿ. ವಿಧಿಯು ಮೌನವಾಗಿ ಹೇಳುತ್ತದೆ, ಒಮ್ಮೆ ಬದುಕು ತಿರುಗುತ್ತಿದ್ದರೆ ಅದು ಕೀರ್ತಿಯ ಹೊಳಪಿನೊಳಗೆ ನಿಧಾನವಾಗಿ ದೇವತ್ವ ಪಡೆಯುತ್ತದೆ. ನೀವು ಇದೀಗ ಅದೇ ಹಂತದಲ್ಲಿದ್ದೀರಿ. ಆಶೀರ್ವಾದ, ಶಾಂತಿ ಮತ್ತು ಬೆಳಕು ನಿಮ್ಮ ಕೈಗಳಲ್ಲಿ. ಒಟ್ಟಿನಲ್ಲಿ ಕನ್ಯಾ ರಾಶಿಯವರೇ, ಇಲ್ಲಿದೆ ನಿಮ್ಮ ಸಂಪೂರ್ಣ ಶೋಭೆಯ ಯೋಗ. ಹಣವೂ ಬರುತ್ತಿದೆ, ಕೀರ್ತಿಯೂ ಬೆಳಗುತ್ತಿದೆ, ಧೈರ್ಯವೂ ಪೂರ್ತಿಯಾಗಿದೆ. ಆತ್ಮದ ನಿಶ್ಶಬ್ದ ನಗು ಈಗ ಆಕಾಶದ ಸಂಗೀತವಾಗುತ್ತಿದೆ. ನಿಮ್ಮ ಪಯಣ ಯಶಸ್ವಿಯಾಗಿ ಹೊಸ ಬೆಳಕಿನೊಳಗೆ ಮುಗಿದಿತು.